ನಮಸ್ಕಾರ ಪ್ರೇಕ್ಷಕರೇ, ರೈತಮಿತ್ರ ನ್ಯೂಸ್ಗೆ ಸ್ವಾಗತ. ಇಂದು ವಿಜಯಪುರದಿಂದ ಒಂದು ಮಹತ್ವದ ಕೃಷಿ ಸುದ್ದಿ. ಹೌದು, ಕೃಷಿಯಲ್ಲಿ ನವೋದ್ಯಮ ಎಂಬ ಘೋಷವಾಕ್ಯದೊಂದಿಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ 3 ದಿನಗಳ ಕೃಷಿ ಮೇಳ 2025-26ಕ್ಕೆ ಚಾಲನೆ ದೊರೆತಿದೆ. ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಜನ 4ರಿಂದ 6ರವರೆಗೆ ನಡೆಯುವ ಈ ಕೃಷಿ ಮೇಳಕ್ಕೆ ನಾಗಠಾಣ ಶಾಸಕ ವಿಠ್ಠಲ ಕಟಕದೊಂಡ ಅವರು ಉದ್ಘಾಟನೆ ನೆರವೇರಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭಾಗದ ರೈತರು ತಮ್ಮ ಆಲೋಚನೆಗಳನ್ನು ಆವಿಷ್ಕಾರಗಳಾಗಿ ರೂಪಿಸಿಕೊಳ್ಳಲು ಕೃಷಿ ಮೇಳ ಸಹಕಾರಿಯಾಗಲಿದೆ ಎಂದು ಹೇಳಿದರು. ರೈತರು ಸಾವಯವ ಹಾಗೂ ನೈಸರ್ಗಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಮೇಳದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅವರು ಕರೆ ನೀಡಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಕೃಷಿ ಇಲಾಖೆ, ಜಿಲ್ಲಾ ಪಂಚಾಯತ್ ಹಾಗೂ ಆತ್ಮ ಯೋಜನೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕೃಷಿ ಮೇಳ ಆಯೋಜಿಸಲಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ರೈತರು ಪ್ರಾಯೋಗಿಕ ತಾಕುಗಳ ವೀಕ್ಷಣೆ, ವಿಚಾರಗೋಷ್ಠಿ ಹಾಗೂ ತಾಂತ್ರಿಕ ಪ್ರದರ್ಶನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಮೇಳದಲ್ಲಿ ಸಾವಯವ ಹಾಗೂ ನೈಸರ್ಗಿಕ ಕೃಷಿ, ಒಣ ಬೇಸಾಯ ತಂತ್ರಜ್ಞಾನ, ಹಿಂಗಾರಿ ಜೋಳದ ತಳಿ ಅಭಿವೃದ್ಧಿ, ಮಳೆನೀರು ಕೊಯ್ಲು, ಜೈವಿಕ ಗೊಬ್ಬರ, ಎರೆಹುಲ್ಲು ತಂತ್ರಜ್ಞಾನ, ಕೃಷಿ ಸ್ಟಾರ್ಟ್ಅಪ್ಗಳು, ಪಶುಸಂಗೋಪನೆ ಮತ್ತು ಕೃಷಿ ಯಾಂತ್ರಿಕತೆ ಒಂದೇ ಸೂರಿನಡಿ ರೈತರಿಗೆ ಲಭ್ಯವಿದೆ. ದೇವಹಿಪ್ಪರಗಿ ಶಾಸಕ ಭೀಮನಗೌಡ, ರಾಜುಗೌಡ ಬಸನಗೌಡ ಪಾಟೀಲ್ ಮೇಳದ ಮಳಿಗೆಗಳನ್ನು ವೀಕ್ಷಿಸಿ ಕೃಷಿಯಲ್ಲಿ ನವೀನ ಆವಿಷ್ಕಾರ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಸಲಹೆ ನೀಡಿದರು. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ ಬಬಲೇಶ್ವರ ಕೃಷಿ ಇಲಾಖೆಯ ಪ್ರಕಟಣೆಗಳನ್ನು ಬಿಡುಗಡೆಗೊಳಿಸಿ ಆಧುನಿಕ ಕೃಷಿ ಪರಿಕರಗಳ ಮಳಿಗೆಗಳ ಸದುಪಯೋಗ ಪಡೆಯಲು ಸೂಚಿಸಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಪಿಎಲ್ ಪಾಟೀಲ್ ಮಾತನಾಡಿ, ಅಗ್ರಿ ಬಿಸಿನೆಸ್ ಇನ್ಕ್ಯುಬೇಟರ್ ಮೂಲಕ ಕೃಷಿ ನವೋದ್ಯಮಕ್ಕೆ ಉತ್ತೇಜನ ದೊರಕಿದೆ ಎಂದರು. ರೋಬೋಟ್ ಚಾಲಿತ ಸಿಂಪಡಣೆ, ಸೌರಶಕ್ತಿ ಆಧಾರಿತ ಯಂತ್ರೋಪಕರಣಗಳು, ಬೆಂಚ್ ಗ್ರಾಫ್ಟಿಂಗ್ ತಂತ್ರಜ್ಞಾನಗಳ ಮಾಹಿತಿ ರೈತರಿಗೆ ನೀಡಲಾಗುತ್ತಿದೆ ಎಂದರು. ಒಟ್ಟು 200ಕ್ಕೂ ಹೆಚ್ಚು ಮಳಿಗೆಗಳು ಮೇಳದಲ್ಲಿ ಸ್ಥಾಪನೆಯಾಗಿದ್ದು, ಯಂತ್ರೋಪಕರಣ, ಸಿರಿಧಾನ್ಯ, ಕಬ್ಬಿನ ಉತ್ಪನ್ನಗಳು ಮತ್ತು ಫಲಪುಷ್ಪ ಪ್ರದರ್ಶನಗಳು ಗಮನ ಸೆಳೆದಿವೆ. ಕೃಷಿಕ ಸಮಾಜದ ಜಿಲ್ಲಾ ಅಧ್ಯಕ್ಷ ಶಿವನಾಗೌಡ ಎಸ್ ಬಿರಾದಾರ್ ಈ ಕೃಷಿ ಮೇಳವನ್ನು ರೈತರ ಹಬ್ಬ ಎಂದು ಬಣ್ಣಿಸಿದರು. ಸಮಗ್ರ ಕೃಷಿ ಪದ್ಧತಿ ಹಾಗೂ ಸುಧಾರಿತ ಬೀಜ ಬಳಕೆಯಿಂದ ರೈತರ ಆದಾಯ ದ್ವಿಗುಣಗೊಳಿಸಲು ಸಾಧ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡಿದ ರೈತರನ್ನು ಸನ್ಮಾನಿಸಲಾಯಿತು. ರೈತ ಪಂಡಿತ ಗೌರವ ಪಡೆದ ಮುದ್ದುಗೌಡ ಪಾಟೀಲ್ ನೈಸರ್ಗಿಕ ಕೃಷಿಯ ಮಹತ್ವವನ್ನು ವಿವರಿಸಿದರು. ರೈತ ಕಾಶಿರಾಯ ಬಿರಾದಾರ್, ಬಶೀರ್ ಅಹಮ್ಮದ್ ಬಳಿಗಾರ ಮತ್ತು ರೈತ ಮಹಿಳೆ ಅನಿತಾ ಪಾಟೀಲ್ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು, ಪ್ರಾಧ್ಯಾಪಕರು, ಪ್ರಗತಿಪರ ರೈತರು ಹಾಗೂ ಸಾರ್ವಜನಿಕರು ಬಹುಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಇದೊಂದು ಸಂಪೂರ್ಣ ರೈತಪರ ಕೃಷಿ ಹಬ್ಬ. ಇಂತಹ ಉಪಯುಕ್ತ ಸುದ್ದಿಗಳಿಗಾಗಿ ರೈತಮಿತ್ರ ನ್ಯೂಸ್ ಜೊತೆ ಇರಿ.